ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ. ಸ್ನೇಹಿತರೆ, ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಮರಕಥ ಶ್ರೀ ಲಕ್ಷ್ಮೀ ಗಣಪತಿ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ ಸ್ನೇಹಿತರೆ. ಇದೊಂದು ಅದ್ಭುತವಾಗಿರುವಂಥ ಸ್ತೋತ್ರ. ಈ ಸ್ತೋತ್ರದ ಪಾರಾಯಣದಿಂದ ವಿಶೇಷವಾಗಿ ನಮಗೆ ಸಂಪತ್ತು ಸಮೃದ್ಧಿ ಸಿಗುತ್ತೆ ಮತ್ತು ವಿಘ್ನಗಳ ನಿವಾರಣೆಗೆ ಅತ್ಯಂತ ಶಕ್ತಿಶಾಲಿಯಾದಂಥ ಸ್ತೋತ್ರ ಅಂತ ಇದನ್ನು ಪರಿಗಣಿಸಲಾಗ್ತೈತಿ ಸ್ನೇಹಿತರೆ. ಈ ಸ್ತೋತ್ರದ ಒಂದು ಪಠಣದಿಂದ ಆರ್ಥಿಕ ಅಭಿವೃದ್ಧಿ ಮತ್ತು ಧನಲಾಭ, ಲಕ್ಷ್ಮೀ ಗಣಪತಿಯ ಅನುಗ್ರಹದಿಂದ ಆರ್ಥಿಕ ಬಿಕ್ಕಟ್ಟುಗಳು ಕಳೆದು ಹೋಗ್ತಾವು. ಮನೆಯಲ್ಲಿ ಸದಾ ಧನ ಧಾನ್ಯ ಸಮೃದ್ಧಿ ಉಂಟಾಗ್ತೈತಿ ಸ್ನೇಹಿತರೆ. ಆಮೇಲೆ ಗಣೇಶನ ಅನುಗ್ರಹದಿಂದ ಜೀವನದ ಯಾವುದೇ ಕಾರ್ಯಗಳಲ್ಲಿ ಎದುರಾಗುವಂಥ ಅಡೆತಡೆಗಳು, ತೊಂದರೆಗಳು ಮತ್ತು ಸಂಕಷ್ಟಗಳನ್ನು ಈ ಸ್ತೋತ್ರದಿಂದ ಪಠಣದಿಂದ ದೂರ ಆಗ್ತಾವೆ ಸ್ನೇಹಿತರೆ. ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ವಿಘ್ನ ನಿವಾರಕ ಅನ್ನೋ ಒಂದು ಅನುಗ್ರಹ ಬೇಕೇ ಬೇಕಲ್ಲ. ಹಾಗಾಗಿ ಏನೇ ಕಾರ್ಯಗಳು ಮಾಡಿದ್ರೂ ಅವು ಕೆಲಸಗಳೆಲ್ಲ ನಿರ್ವಿಘ್ನ ಆಗ್ತಾವೆ ಮತ್ತು ಶ್ರೇಷ್ಠ ಬುದ್ಧಿಶಕ್ತಿ ಮತ್ತು ಜ್ಞಾನದ ಪ್ರಾಪ್ತಿ ಆಗುತ್ತೆ. ಆಮೇಲೆ ಪ್ರತಿದಿನ ಪಾರಾಯಣ ಮಾಡೋದ್ರಿಂದ ಮನಸ್ಸಿನ ಆತಂಕ ದೂರಾಗಿ ಶಾಂತಿ ಮತ್ತು ನೆಮ್ಮದಿ ಲಭಿಸ್ತೈತಿ. ವಿಶೇಷವಾಗಿ ಬುಧವಾರದಿಂದ ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಅಥವಾ ಪೂಜೆ ಮಾಡೋದು ಹೆಚ್ಚು ಫಲಪ್ರದ. ಇನ್ನು ಪೂಜೆಯನ್ನು ಯಾವ ಥರ ಮಾಡಬೇಕು ಮತ್ತು ಎಷ್ಟು ದಿನ ಈ ಸ್ತೋತ್ರವನ್ನು ಹೇಳ್ಕೋಬೇಕು ಅಂತಂದ್ರೆ ಸ್ನೇಹಿತರೆ, ಭಾಳ ಸರಳವಾಗಿರುವಂಥ ಒಂದು ಪೂಜೆ. ನಿಮ್ಮ ಮನೆಯೊಳಗೆ ಗಣಪತಿ ಲಕ್ಷ್ಮಿ ಇರುವಂಥ ಫೋಟೋ ಇದ್ರೆ ಫೋಟೋ ಇಡ್ರಿ. ಬುಧವಾರಕ್ಕೊಂದ್ಸಾರಿ ಗಂಧ ಅರಿಶಿನ ಕುಂಕುಮ ಹಾಕಿ ಒಂದು ಹೂ ಏರಿಸ್ರಿ. ಗಣಪತಿಗೆ ಬೆಲ್ಲ ಕೊಬ್ಬರಿ ಅಂದ್ರೆ ಭಾಳ ಪ್ರೀತಿ, ಅವರಿಗೆ ಒಂದು ನೈವೇದ್ಯಕ್ಕೆ ಒಂದು ಕೊಬ್ಬರಿ ಬೆಲ್ಲ ಇಡ್ರಿ ಅಥವಾ ತುಪ್ಪ ಬೆಲ್ಲ ಇಡ್ರಿ. ಮಹಾಲಕ್ಷ್ಮಿಗೆ ಹಾಲು ಸಕ್ಕರೆ ನೈವೇದ್ಯ ಮಾಡಿದರೂ ಸಾಕು ಅಥವಾ ಪುಟಾಣಿ ಬೆಲ್ಲ ಇಟ್ಟರೂ ಸಾಕು. ಮಹಾಲಕ್ಷ್ಮಿಗೆ ಪುಟಾಣಿ ಬೆಲ್ಲ ಅಂದರೆ ಭಾಳ ಪ್ರೀತಿ. ಹಾಗಾಗಿ ಇದನ್ನು ನೈವೇದ್ಯಕ್ಕಿಟ್ಟು ಪ್ರತಿ ಬುಧವಾರ ಇದು ಒಂದೇ ಒಂದು ಸಾರಿ ಈ ಒಂದು ಸ್ತೋತ್ರವನ್ನು ಹೇಳ್ಕೊರಿ. 21 ವಾರ ಅಥವಾ 48 ವಾರ ಈ ಒಂದು ಸ್ತೋತ್ರವನ್ನು ಹೇಳ್ಕೊತ ಬರ್ರಿ. ಆದಷ್ಟು ಬೇಗ ನಿಮ್ಮ ಕೆಲಸಗಳೆಲ್ಲ ನಿರ್ವಿಘ್ನ ಆಗಿ ಸದಾ ಮಹಾಲಕ್ಷ್ಮಿ ಮನೆಯೊಳಗೆ ನೆಲೆಸ್ತಾಳೆ ಸ್ನೇಹಿತರೆ. ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ವಿಶ್ವಾಸವನ್ನಿಟ್ಟು ಈ ಒಂದು ಸ್ತೋತ್ರವನ್ನು ಹೇಳಿದರೆ ನಿಮ್ಮ ಆಸೆ ಬೇಗ ಈಡೇರ್ತೈತಿ. ಇಷ್ಟು ಸರಳವಾಗಿ ಪೂಜೆ ಮಾಡಿಕೊಂಡು ಈ ಒಂದು ಸ್ತೋತ್ರವನ್ನು ಹೇಳ್ರಿ. ಸ್ತೋತ್ರನೂ ಭಾಳ ಸರಳ ಐತಿ. ಬರೀ ಯಾವ ಥರ ಐತಂತ ನೋಡೋಣ ಈಗ. ಶ್ರೀ ಮರಕಥ ಲಕ್ಷ್ಮೀ ಗಣೇಶ ಸ್ತೋತ್ರ. ವರಸಿದ್ಧಿ ಸುಬುದ್ಧಿ ಮನೋನಿಲಯಂ ನಿರತ ಪ್ರತಿಭಾ ಫಲದಾನ ಘನಂ ಪರಮೇಶ್ವರ ಮಾನಸಮೋದಕರಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ಅಣಿಮಾಂ ಮಹಿಮಾಂ ಗರಿಮಾಂ ಲಘಿಮಾಂ ಘನತಾಪ್ತಿ ಸುಕಾಮವರೇಶವಶಾನ್ ನಿರತ ಪ್ರಥಮಕ್ಷಯ ಮಂಗಳದಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ಜನನೀ ಜನಕಾತ್ಮವಿನೋದಕರಂ ಜನತಾಹೃದಯಾಂತರತಾಪಹರಂ ಜಗದುಭ್ಯದಯಾಕರಮೀಪ್ಸಿತದಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ವರಬಾಲ್ಯಸುಖೇಲನ ಭಾಗ್ಯಕರಂ ಸ್ಥಿರಯೌವನ ಸೌಖ್ಯವಿಲಾಸಕರಂ ಘನರುದ್ಧ ಮನೋಹರ ಶಾಂತಿಕರಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ನಿಗಮಾಗಮಲೌಕಿಕ ಶಾಸ್ತ್ರನಿಧಿ ಪ್ರದದಾನಚಣಂ ಗುಣಗಣ್ಯಮಣಿಂ ಶತತೀರ್ಥವಿರಾಜಿತಮೂರ್ತಿಧರಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ಅನುರಾಗಮಯಂ ನವರಾಗಯುತಂ ಗುಣರಾಜಿತನಾಮವಿಶೇಷಹಿತಂ ಶುಭಲಾಭವರಪ್ರದಮಕ್ಷಯದಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ಪೃಥಿವೀಶ ಸುಪೂಜಿತಪಾದಯುಗಂ ರಥಯಾನವಿಶೇಷಯಶೋ ವಿಭವಂ ಸಕಲಾಗಮಪೂಜಿತದಿವ್ಯಗುಣಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ಗಗನೋದ್ಭವ ಗಂಗಾ ಸರಿತ್ಪ್ರಭವ ಪ್ರಚುರಾಂಬುಜ ಪೂಜಿತ ಶೀರ್ಷಥಲಂ ಮಣಿರಾಜಿತ ಹೈಮ ಕಿರೀಟಯುತಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ದ್ವಿಜರಾಜ ದಿವಾಕರ ನೇತ್ರಯುತಂ ಕಮನೀಯ ಶುಭಾವಹ ಕಾಂತಿಹಿತಂ ರಮಣೀಯ ವಿಲಾಸ ಕಥಾವಿದಿತಂ ಪ್ರಣಮಾಮಿ ನಿರಂತರ ವಿಘ್ನಹರಂ. ಹೃದಯಾಂತರ ದೀಪಕ ಶಕ್ತಿಧರಂ ಮಧುರೋದಯ ದೀಪ್ತಿ ಕಳಾರುಚಿರಂ ಸುವಿಶಾಲನ ಭೋಂಗಣ ದೀಪ್ತಿಕರಂ
ಪ್ರಣಮಾಮಿ ನಿರಂತರ ವಿಘ್ನಹರಂ ಕವಿರಾಜವಿರಾಜಿತಕಾವ್ಯಮಯಂ ರವಿಕಾಂತಿವಿಭಾಷಿತಲೋಕಮಯಂ ಭುವನೈಕವಿಲಾಸಿತಕೀರ್ತಿಮಯಂ ಪ್ರಣಮಾಮಿ ನಿರಂತರವಿಘ್ನಹರಂ ಇತಿ ಶ್ರೀ ಮರಕತಲಕ್ಷ್ಮೀಗಣೇಶಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಸ್ತೋತ್ರ. ತಪ್ಪದೆ ನೀವು ಎಲ್ಲರೂ ಹೇಳಿಕೊಂಡು ಆ ಮಹಾಲಕ್ಷ್ಮಿ ಮತ್ತು ಗಣೇಶನ ಅನುಗ್ರಹಕ್ಕೆ ಪಾತ್ರ ಆಗ್ರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.